ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಡಲ್ ಝೋನ್. ನಾನು ನಿಮ್ಮ ನಿತೇಶ್. ಸಮುದ್ರ ದಡನಿಂದ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೋ ಇದರ ಆಳದಲ್ಲಿ ಅಷ್ಟೇ ಭಯಾನಕ ನಿಗೂಢ ರಹಸ್ಯಗಳು ಅಡಗಿದೆ. ಕೆಲವೊಮ್ಮೆ ಇದು ಜೀವ ನೀಡುತ್ತೆ, ಇನ್ನು ಕೆಲವೊಮ್ಮೆ ಸದ್ದಿಲ್ಲದೆ ಎಲ್ಲವನ್ನು ನುಂಗಿ ಹಾಕುತ್ತೆ. ಮಲ್ಪೆ ಬಂದರಿನಿಂದ 7 ಮಂದಿ ಅನುಭವಿ ಮೀನುಗಾರರು ಒಂದು ವೆಲ್ ಮೇಂಟೈನ್ಡ್ ಡೀಪ್ ಸಿ ಫಿಶಿಂಗ್ ಬೋಟ್ನೊಂದಿಗೆ ಆಳ ಸಮುದ್ರಕ್ಕೆ ಇಳಿತಾರೆ. ಅವರಿಗೆ ಸಮುದ್ರ ಏನು ಹೊಸ್ತಲ್ಲ, ಅಲೆಗಳ ಭಾಷೆ ಚೆನ್ನಾಗಿ ತಿಳ್ಕೊಂಡಿದ್ರು. ಆದರೆ 2 ದಿನಗಳ ನಂತರ ಮಧ್ಯರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಏನೋ ಒಂದು ನಡೆಯುತ್ತೆ. ಒಂದು ಕ್ಷಣದ ಹಿಂದೆ ವೈರ್ಲೆಸ್ ಮೂಲಕ ಬೇರೆ ಬೋಟ್ನೊಂದಿಗೆ ಮಾತಾಡ್ತಿದ್ದವರು ಕೆಲವೇ ಸೆಕೆಂಡುಗಳಲ್ಲಿ ಒಂದು ಎಮರ್ಜೆನ್ಸಿ ಸಿಗ್ನಲ್ ಕೂಡ ಕೊಡದೆ ಗಾಳಿಯಲ್ಲಿ ಕರಗಿದಾಗೆ ಮಾಯವಾಗಿ ಬಿಡುತ್ತೆ. ಎಸ್ ಫ್ರೆಂಡ್ಸ್, ಇದು ಯಾವುದೇ ಬರ್ಮುಡಾ ಟ್ರಯಾಂಗಲ್ ಕಥೆಯಲ್ಲ. ನಮ್ಮ ಮಲ್ಪೆ ಬಂದರಿನಿಂದ ಹೊರಟ ಸುವರ್ಣ ತ್ರಿಭುಜ ಬೋಟ್ನ ಕರಾಳ ಸತ್ಯ. ಈ ವಿಡಿಯೋದಲ್ಲಿರುವ ಮಾಹಿತಿಯು ಸಾರ್ವಜನಿಕವಾಗಿ ಲಭ್ಯವಿರುವ ಮೂಲಗಳು ಮತ್ತು ವರದಿಗಳನ್ನು ಆಧರಿಸಿದ್ದು, ಇದನ್ನು ಕೇವಲ ಶೈಕ್ಷಣಿಕ ಮತ್ತು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ ರೂಪಿಸಲಾಗಿದೆ. ಇದು ಯಾವುದೇ ವ್ಯಕ್ತಿ, ಸಮುದಾಯ, ಸಂಸ್ಥೆ ಅಥವಾ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವ ಅಥವಾ ಯಾರನ್ನು ನಿಂದಿಸುವ ಉದ್ದೇಶವನ್ನು ಹೊಂದಿಲ್ಲ. ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಲಾದ ಅಭಿಪ್ರಾಯಗಳು ಮಾಹಿತಿ ನೀಡುವ ಉದ್ದೇಶಕ್ಕಷ್ಟೇ ಸೀಮಿತವಾಗಿದ್ದು, ವೀಕ್ಷಕರು ತಮ್ಮ ಸ್ವಂತ ವಿವೇಚನೆಯನ್ನು ಬಳಸಲು ವಿನಂತಿಸಲಾಗಿದೆ. ಡಿಸೆಂಬರ್ 13, 2018 ಉಡುಪಿಯ ಮಲ್ಪೆ ಬಂದರಿನಿಂದ ಒಂದು ಕೆಂಪು ಬಣ್ಣದ ಸುವರ್ಣ ತ್ರಿಭುಜ ಎಂಬ ಬೋಟ್ನಲ್ಲಿ ಮಾಲೀಕರಾದ ಚಂದ್ರಶೇಖರ್ ಕೋಟ್ಯಾನ್ ಅವರು ಸೇರಿದಂತೆ ಒಟ್ಟು 7 ಮಂದಿ ಅನುಭವಿ ಮೀನುಗಾರರ ತಂಡ ಆಳ ಸಮುದ್ರದ ಮೀನುಗಾರಿಕೆಗೆ ಹೊರಡುತ್ತೆ. ಒಳ್ಳೆ ಮೀನುಗಾರಿಕೆಯ ಕನಸು ಹೊತ್ತು ನಗುನಗುತ್ತಾ ಹೊರಟಿದ್ದ ಅವರಿಗೆ ಅದೊಂದು ಮರಳಿ ಬಾರದ ಪಯಣ ಅನ್ನೋ ಒಂದು ಸಣ್ಣ ಸುಳಿವು. ಡಿಸೆಂಬರ್ 15 ರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಸಮುದ್ರದ ನಡುವೆ ಸುವರ್ಣ ತ್ರಿಭುಜದ ಬೋಟ್ನವರು ಪಕ್ಕದಲ್ಲೇ ಇದ್ದ ವಾಸುದೇವ ಅನ್ನೋ ಇನ್ನೊಂದು ಬೋಟ್ನ ಜೊತೆಗೆ ವೈರ್ಲೆಸ್ ನಲ್ಲಿ ಮಾತಾಡ್ತಾರೆ. ಎಲ್ಲ ಆರಾಮಾಗಿದೆ, ಏನು ತೊಂದರೆ ಇಲ್ಲ ಅಂತ ಖುಷಿಯಿಂದಲೇ ಹೇಳ್ತಾರೆ. ಆದರೆ ಡಿಸೆಂಬರ್ 16 ಬೆಳಿಗ್ಗೆ ಗಂಟೆ ಸುಮಾರು 5:30 ಹೊತ್ತಿಗೆ ರಾಡಾರ್ನಲ್ಲಿದ್ದ ಬೋಟ್ನ ಸಿಗ್ನಲ್ ಕೂಡ್ಲೆ ಮಾಯವಾಗುತ್ತೆ. ಇಲ್ಲೊಂದು ಆಶ್ಚರ್ಯದ ವಿಷಯ ನೋಡಿ, ಸಾಮಾನ್ಯವಾಗಿ ಸಮುದ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಬೋಟ್ನಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಕಾಣಿಸ್ಕೊಂಡ್ರೆ ಮೀನುಗಾರರು ಇಮಿಡಿಯೇಟ್ಲಿ ಪಕ್ಕದಲ್ಲಿರುವ ಬೋಟ್ಗಳಿಗೆ ಸಿಗ್ನಲ್ ಕೊಡ್ತಾರೆ. ಆದರೆ ಈ ಬೋಟ್ನಿಂದ ಅಂತ ಯಾವುದೇ ಸಿಗ್ನಲ್ ಬರಲಿಲ್ಲ. ಡಿಸೆಂಬರ್ 18ಕ್ಕೆ ಮಹಾರಾಷ್ಟ್ರದ ಸಿಂಧುದುರ್ಗದ ಹತ್ತಿರ ಬೋಟ್ನ ಕೇವಲ 3 ಪ್ಲಾಸ್ಟಿಕ್ ಡಬ್ಬಿಗಳು ಮಾತ್ರ ತೇಲ್ತಿದ್ದು ಸಿಗುತ್ತೆ. ಆದರೆ ವಿಚಿತ್ರ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಬೋಟ್ ಮುಳುಗಿದಾಗ ಉಂಟಾಗುವ ಆಯಿಲ್ ಲೀಕೇಜ್ ಅಥವಾ ಆ 7 ಜನ ಮೀನುಗಾರರ ಯಾವುದೇ ಸುಳಿವು ಸಿಗೋದಿಲ್ಲ. 7 ಜನ ಅನುಭವಿ ಮೀನುಗಾರರು ಅಷ್ಟು ಸುಲಭವಾಗಿ ಸಮುದ್ರದಲ್ಲಿ ಕಣ್ಮರೆಯಾಗಲು ಸಾಧ್ಯವಿಲ್ಲ. ಹಾಗಾದರೆ ಆ 4.5 ಗಂಟೆಗಳಲ್ಲಿ ಸಮುದ್ರದ ಮಧ್ಯೆ ಅಸಲಿಗೆ ನಡೆದಿದ್ದೇನೆ, ಆ 7 ಜೀವಗಳು ಹೋಗಿದ್ದೇನೆ? ಈ ನಿಗೂಢ ಪ್ರಶ್ನೆಗಳು ಇಡೀ ರಾಜ್ಯವನ್ನೇ ನಡುಗಿಸಿತ್ತು. ಬೋಟ್ ಕಾಣೆಯಾಗಿ ದಿನಗಳು ಕಳೀತಾ ಹೋದು ಮೀನುಗಾರರ ಮನೆಯವರು ದಡದಲ್ಲಿ ಕುಳಿತು ಕಣ್ಣೀರು ಹಾಕ್ತಾ ಕಾಯ್ತಿದ್ರು. ಆದರೆ ಸರ್ಕಾರ ಆಗಲಿ ನೌಕಾಪಡೆ ಆಗಲಿ ತನಿಖೆ ಮಾಡೋದ್ರಲ್ಲಿ ತುಂಬಾ ನಿಧಾನ ಮಾಡಿದ್ರು. ಬರೀ ಹುಡುಕ್ತಿದ್ದೇವೆ ಅಂತ ಹೇಳ್ತಿದ್ರೆ ಹೊರತು ಬೋಟ್ ಎಲ್ಲಿದೆ ಅನ್ನೋ ಸಣ್ಣ ಸುಳಿವು ಕೂಡ ಕೊಡ್ತಿರಲಿಲ್ಲ. ಇದು ಮೀನುಗಾರರನ್ನು ಕೆರಳಿಸಿತು. ಅವರಿಗೆ ಅರ್ಥವಾಯಿತು, ನಾವು ಸುಮ್ಮನೆ ಕೂತ್ರೆ ನಮ್ಮವರಿಗೆ ನ್ಯಾಯ ಸಿಗಲ್ಲ ಅಂತ. ಜನವರಿ 6, 2019 ಉಡುಪಿಯಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಯಿತು. ಸುಮಾರು 30,000ಕ್ಕೂ ಹೆಚ್ಚು ಮೀನುಗಾರರು ಒಟ್ಟಾಗಿ ಬೀದಿಗೆ ಇಳಿದ್ರು. ಮಲ್ಪೆ ಬಂದರಿನಿಂದ ಶುರುವಾದ ಈ ಪ್ರತಿಭಟನೆ ಇಡೀ ನ್ಯಾಷನಲ್ ಹೈವೇಯನ್ನೇ ತಡೆದು ನಿಲ್ಲಿಸಿತ್ತು. ಅಂದು ಮಲ್ಪೆಯಲ್ಲಿ ಒಂದು ಮೀನು ಕೂಡ ಮಾರಾಟವಾಗಲಿಲ್ಲ, ಒಂದೇ ಒಂದು ಬೋಟ್ ಸಮುದ್ರಕ್ಕೆ ಇಳಿಯಲಿಲ್ಲ. ಎಲ್ಲರೂ ಒಂದೇ ಧ್ವನಿಯಲ್ಲಿ ಕೇಳಿದ್ದು ಒಂದೇ ಪ್ರಶ್ನೆ: ನಮ್ಮ ಮೀನುಗಾರರು ಎಲ್ಲಿ ಹೋದರು? ಜನವರಿ 13ಕ್ಕೆ ಸುಮಾರು 200ಕ್ಕೂ ಹೆಚ್ಚು ಬೋಟ್ಗಳು ಸರ್ಕಾರ ಹುಡುಕದಿದ್ರೆ ಏನಂತೆ, ನಮ್ಮವರನ್ನು ನಾವೇ ಹುಡುಕ್ತೇವೆ ಅಂತ ಸಮುದ್ರವನ್ನೇ ಜಾಲಾಡಿದ್ರು. ಮೀನುಗಾರರ ಈ ಒಗ್ಗಟ್ಟು ನೋಡಿ ಇಡೀ ದೇಶವೇ ತಿರುಗಿ ನೋಡಿತ್ತು. ಅಲ್ಲಿಯವರೆಗೆ ಸುಮ್ಮನಿದ್ದ ರಕ್ಷಣಾ ಸಚಿವರು ಕೂಡ ಮೀನುಗಾರರ ಮನೆಗೆ ಬಂದು ಮಾತನಾಡಿದರು. ಮೀನುಗಾರರ ದಡದಲ್ಲಿ ಕಣ್ಣೀರು ಹಾಕ್ತಾ ಹೋರಾಟ ಮಾಡ್ತಿದ್ರೆ ಅತ್ತ ನೌಕಾಪಡೆಯ ಒಳಗಡೆಯಿಂದ ಒಂದು ಸುಳಿವು ಆಚೆ ಬರುತ್ತಿದೆ. ಆ ಒಂದು ಮಾಹಿತಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ. ಅದೇನು ಅಂದ್ರೆ, ನಮ್ಮ ದೇಶದ ಅತ್ಯಂತ ದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದಾದ INS ಕೊಚ್ಚಿ ಬಗ್ಗೆ ಒಂದು ಸುದ್ದಿ ಹರಿದಾಡೋಕ್ಕೆ ಶುರುವಾಗುತ್ತೆ. ಸರಿಯಾಗಿ ಸುವರ್ಣ ತ್ರಿಭುಜ ಬೋಟ್ ಕಾಣೆಯಾದ ಅದೇ ಸಮಯದಲ್ಲಿ ಈ ಬೃಹತ್ ಯುದ್ಧ ನೌಕೆ ಸಮುದ್ರದ ಮಧ್ಯೆ ಯಾವುದೋ ಅಪರಿಚಿತ ವಸ್ತುವಿಗೆ ಬಲವಾಗಿ ಗುದ್ದಿದೆ ಅನ್ನೋ ವಿಚಾರ ಮಾಧ್ಯಮಗಳಲ್ಲಿ ವರದಿಯಾಗುತ್ತೆ. ಡಿಸೆಂಬರ್ 16 ಈ ಯುದ್ಧ ನೌಕೆ ಮುಂಬೈ ಬಂದರಿಗೆ ವಾಪಸ್ ಬಂದಾಗ ಅದರ ಮುಂಭಾಗದಲ್ಲಿ ಸೋನಾರ್ ಡೋಮ್ ಅನ್ನೋ ಸಾಧನಕ್ಕೆ ಹಾನಿಯಾಗಿರೋದು ಪತ್ತೆಯಾಗುತ್ತೆ.
ನೌಕಾಪಡೆಯ ಮೂಲಗಳ ಪ್ರಕಾರ ಅಂದು ರಾತ್ರಿ ಈ ಬೃಹತ್ ಹಡಗು ಯಾವುದೋ ವಸ್ತುವಿಗೆ ಡಿಕ್ಕಿ ಹೊಡೆದಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ಯೋಚನೆ ಮಾಡಿ, ಒಂದು ಕಡೆ 7 ಜನ ಮೀನುಗಾರರಿದ್ದ ಬೋಟ್ ಇದ್ದಕ್ಕಿದ್ದಂತೆ ಮಾಯವಾಗಿದೆ. ಸರಿಯಾಗಿ ಅದೇ ಸಮಯಕ್ಕೆ ಒಂದು ಬೃಹತ್ ಯುದ್ಧ ನೌಕೆ ಯಾವುದೋ ವಸ್ತುವಿಗೆ ಗುದ್ದಿ ಹಾನಿ ಮಾಡಿಕೊಂಡಿದೆ. ಇದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವೇ? ಈಗ ಜನರ ಮನಸ್ಸಿನಲ್ಲಿ ಒಂದು ಸಂಶಯ ಶುರುವಾಗುತ್ತೆ. ಸುಮಾರು 7,500 ಟನ್ ತೂಕದ ಆ ಬೃಹತ್ ಕಬ್ಬಿಣದ ಕೋಟೆಯ ಮುಂದೆ ನಮ್ಮ ಈ ಪುಟ್ಟ ಮೀನುಗಾರಿಕಾ ಬೋಟ್ ಅಂದ್ರೆ ಎಷ್ಟು? ಒಂದು ವೇಳೆ ಅಕಸ್ಮಾತ್ ಆಗಿ ಇವೆರಡರ ಮಧ್ಯೆ ಡಿಕ್ಕಿ ಹೊಡೆದಿದ್ರೆ ಆ ಪುಟ್ಟ ಬೋಟ್ ಎಲ್ಲಿ ಹೋಗಿರುತ್ತೆ? ಆದ್ರೆ INS ಕೊಚ್ಚಿ ಹಡಗು ಅಂದು ಡಿಕ್ಕಿ ಹೊಡೆದಿದ್ದು ಮೀನುಗಾರಿಕಾ ಬೋಟ್ಗೆ ಅಲ್ಲ, ಬದಲಾಗಿ ಸಮುದ್ರದ ಅಡಿಯಲ್ಲಿ ತೇಲುತ್ತಿದ್ದ ಯಾವುದೋ ದೊಡ್ಡ ಅಪರಿಚಿತ ವಸ್ತುವಿಗೆ ಎಂದು ನೌಕಾಪಡೆಯು ಸ್ಪಷ್ಟಪಡಿಸಿತ್ತು. ಬೋಟ್ ಕಾಣೆಯಾಗಿ ಸುಮಾರು 137 ದಿನಗಳೇ ಕಳೆದು ಹೋಗಿತ್ತು. ಮಲ್ಪೆಯ ದಡದಲ್ಲಿ ಕುಳಿತಿರುವ ಕುಟುಂಬಗಳಿಗೆ ಎಲ್ಲೋ ಒಂದು ಕಡೆ ನಮ್ಮವರು ಬದುಕಿ ಬರಬಹುದು ಅನ್ನೋ ಒಂದು ಸಣ್ಣ ಆಸೆ ಇತ್ತು. ಆದರೆ ಮೇ 1, 2019ರಂದು ನೌಕಾಪಡೆಯಿಂದ ಬಂದ ಆ ಒಂದು ಸುದ್ದಿ ಆ ಎಲ್ಲ ಆಸೆಗಳನ್ನು ನುಚ್ಚು ನೂರು ಮಾಡಿತ್ತು. ಮಹಾರಾಷ್ಟ್ರದ ಮಾಲ್ವನ್ ಕರಾವಳಿಯ ಸ್ವಲ್ಪ ದೂರದಲ್ಲಿ ಸಮುದ್ರದ 60 ಮೀಟರ್ ಆಳದಲ್ಲಿ ಒಂದು ಬೋಟ್ ಇರೋದು ಪತ್ತೆಯಾಗುತ್ತೆ. ನೌಕಾಪಡೆಯ INS ನಿರೀಕ್ಷಕ್ ಹಡಗು ಸೋನಾರ್ ತಂತ್ರಜ್ಞಾನ ಬಳಸಿ ಸಮುದ್ರದ ತಳವನ್ನು ಜಾಲಾಡಿದಾಗ ಆ ಬೋಟ್ನ ಅವಶೇಷಗಳು ಸಿಗುತ್ತೆ. ನೌಕಾಪಡೆಯ ಡೈವರ್ಗಳು ಅಷ್ಟು ಆಳಕ್ಕೆ ಇಳಿದು ನೋಡಿದಾಗ ಅಲ್ಲಿ ಮುಳುಗಿರೋದು ನಮ್ಮ ಮಲ್ಪೆಯ ಸುವರ್ಣ ತ್ರಿಭುಜ ಅಂತ ಕನ್ಫರ್ಮ್ ಆಗುತ್ತೆ. ಬೋಟ್ನ ಮೇಲೆ ಆ ಹೆಸರು ಇನ್ನೂ ಹಾಗೇ ಇತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ಅಲ್ಲಿ ಆ 7 ಜೀವಗಳ ಯಾವುದೇ ಕುರುಹು ಇರೋದಿಲ್ಲ. 5 ತಿಂಗಳ ಕಾಲ ಉಪ್ಪು ನೀರಿನಲ್ಲಿ ದೇಹಗಳು ಕರಗಿ ಹೋಗಿರಬಹುದು ಅಥವಾ ಸಮುದ್ರದ ಅಲೆಗಳಿಗೆ ಕೊಚ್ಚಿ ಹೋಗಿರಬಹುದು ಅಂತ ತಜ್ಞರು ಹೇಳ್ತಾರೆ. ಆದ್ರೆ ಈ ಘೋರ ಸುದ್ದಿಯ ಬೆನ್ನಲ್ಲೇ ಕರಾವಳಿಯನ್ನ ಇನ್ನೊಂದು ಸಾವು ನಡುಗಿಸಿಬಿಡುತ್ತೆ. ಬೋಟ್ನಲ್ಲಿ ಕಾಣೆಯಾಗಿದ್ದ ಮೀನುಗಾರರ ಸಹೋದರ ಒಬ್ಬ ಈ ನೋವನ್ನು ತಡೆಯಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೋಟ್ ಏನೋ ಸಿಕ್ತು, ಆದ್ರೆ ನನ್ನ ಅಣ್ಣ ಸಿಗಲೇ ಇಲ್ಲವಲ್ಲ ಅನ್ನೋ ಆ ಒಂದು ಸಂಕಟ ಒಂದು ಕುಟುಂಬದ ಆಧಾರ ಸ್ತಂಭಗಳನ್ನೇ ಕಳೆದುಕೊಳ್ಳುವಂತೆ ಮಾಡಿತು. ಈ ಘಟನೆ ಆದ್ಮೇಲೆ ಸರ್ಕಾರ ಪ್ರತಿ ಕುಟುಂಬಕ್ಕೆ ಪರಿಹಾರ ಏನೋ ಕೊಟ್ಟಿತು. ಹೌದು, ಈ ಹಣದಿಂದ ಸಂಸಾರ ಏನೋ ನಡೆಯಬಹುದು, ಆದ್ರೆ ಆ ಮನೆಯ ಆಧಾರ ಸ್ತಂಭವಾಗಿದ್ದ ಮನುಷ್ಯರನ್ನು ಮರಳಿ ತರೋಕೆ ಸಾಧ್ಯವೇ? ಈ ದೊಡ್ಡ ದುರಂತದಿಂದ ಪಾಠ ಕಲಿತ ಸರ್ಕಾರ ಈಗ ಇಸ್ರೋ ಮೂಲಕ ನವಮಿತ್ರ ಅನ್ನೋ ಹೊಸ ತಂತ್ರಜ್ಞಾನವನ್ನ ತಂದಿದೆ. ಇದು ಸ್ಯಾಟಲೈಟ್ ಮೂಲಕ ಕೆಲಸ ಮಾಡುತ್ತೆ. ನೆಟ್ವರ್ಕ್ ಇಲ್ಲದ ಜಾಗದಲ್ಲೂ ಕೇವಲ ಒಂದು ಬಟನ್ ಒತ್ತಿದ್ರೆ ಸಾಕು, ರಕ್ಷಣಾ ಪಡೆಗೆ ಕೂಡಲೇ ಮಾಹಿತಿ ಹೋಗುತ್ತೆ. ಸುವರ್ಣ ತ್ರಿಭುಜದ ಆ 7 ಜೀವಗಳು ನಮಗೆ ಮರಳಿ ಸಿಗೋದಿಲ್ಲ ನಿಜ, ಆದ್ರೆ ಇನ್ಮುಂದೆ ಸಮುದ್ರಕ್ಕೆ ಹೋಗೋ ಯಾವುದೇ ಮೀನುಗಾರ ಇಂಥ ಸ್ಥಿತಿಗೆ ಒಳಗಾಗಬಾರದು. ಯಾವುದೇ ತಾಯಿ ತನ್ನ ಮಗನಿಗಾಗಿ ದಡದಲ್ಲಿ ಕಾಯ್ತಾ ಕಣ್ಣೀರು ಹಾಕಬಾರದು ಅನ್ನೋದೇ ನಮ್ಮೆಲ್ಲರ ಆಶ್ರಯ. ನಿಮ್ಗೇನನಿಸುತ್ತೆ? ಈ ತಂತ್ರಜ್ಞಾನ ಮೊದಲೇ ಬಂದಿದ್ರೆ ಆ 7 ಜೀವಗಳನ್ನ ಉಳಿಸಬಹುದಿತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್.